ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನ್ಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ನಾಗಪ್ಪ ಗೋಳಿ, ಮೈಸೂರು. ದೀಪಾ ಬಾಳಿಗ, ಪುಣೆ. ವೈಭವ್ ದಂಪತಿಗಳು, ಮಂಗಳೂರು. ಏನು, ಎಂತು, ಹೇಗೆ, ಏಕೆ ಎಂಬಿ ಪ್ರಶ್ನೆಗಳು ಜಗತ್ತಿನ ಆದ್ಯಂತವು ಈ ಲೋಕದ ಜನ ಮನವನ್ನು ತುಂಬಿದ್ದೆಂಬುದು ವಿಚಿತ್ರವಾದರೂ ಸತ್ಯವೇ. ನಮ್ಮ ಪಂಚೇಂದ್ರಿಯಗಳು ಹೊರಗಿನ ಸಂವೇದನೆಯನ್ನೆಲ್ಲ ನಮಗುಣಿಸಿದರೆ ನಮ್ಮ ಜ್ಞಾನೇಂದ್ರಿಯಗಳಾದ 1.5 ಕಿಲೋಗ್ರಾಂ ಮಿದುಳಿನಲ್ಲಿರುವ ಮನಸ್ಸು, ಬುದ್ಧಿ, ಚಿತ್ತಗಳು ನಮ್ಮೊಳಗೆ ವಿವೇಕ, ವೈರಾಗ್ಯ, ಚತುರತೆ, ವಿಶಾಲತೆ, ವಿಶುದ್ಧತೆಗಳ ಜೊತೆಗೆ ಹೊಂದಿ ಬಾಳ್ವಿಕೆಯ ಸದ್ಗುಣಗಳು ಅಕ್ಷಯವಾಗುವಂತೆಯೂ ಕೃಪೆಗೈಯದೇ ಇಲ್ಲ. ಅಂತೂ ಜಗನ್ನಿಯಾಮಕನಾದ ದೇವರ ಬಗ್ಗೆ ಇದಮಿತ್ತಂ ಎಂಬ ನಿಲುವು ಹೊಮ್ಮುವ ಒಂದೇ ಒಂದು ಪರಮ ಪವಿತ್ರ ತಾಣವು ಈ ಭೂಮಿಯಲ್ಲಿದ್ದರೆ ಅದೇ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗಶಾಲೆಯಾದ ಡಿವೈನ್ ಪಾರ್ಕ್. ಇದು ನಿಜಕ್ಕೂ ಭೂವೈಕುಂಠವೇ ಆಗಿದ್ದು, ಒಂದರ್ಥದಲ್ಲಿ ಜಿನನಿರುವ ಬಸದಿ, ಅಲ್ಲಾಹು ಇರುವ ಮಸೀದಿ, ಯೇಸು ಕ್ರಿಸ್ತನಿರುವ ಇಗರ್ಜಿ, ಬುದ್ಧನೇ ಇರುವ ಪಗೋಡ ಹಾಗೂ ಹಿಂದೂ ಧರ್ಮದ ನಾನಾ ದೇವರುಗಳಿರುವ ಪರಮ ಪವಿತ್ರ ತಾಣವಾಗಿ ಜಗದಗಲ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಏಕೈಕ ಡಿವೈನ್ ಪಾರ್ಕ್ ಆಗಿದೆ ಎಂಬುದಂತೂ ವಿಚಿತ್ರವಾದರೂ ನಿಜವೇ ಆಗಿದೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗೆ ನಿತ್ಯ ನಿದರ್ಶನವಾಗಿಯೇ ಈ ಕ್ಷೇತ್ರವಿದೆ. ಇಲ್ಲಿಂದ ಪ್ರಕಟಗೊಳ್ಳುವ ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ತಿಂಗಳಿಗೊಮ್ಮೆ ಬರುವ ಆಧ್ಯಾತ್ಮಿಕ ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ 1 ನಿಮಿಷದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿರುವ ಶ್ರೀ ಗುರೂಜಿ ದಿವ್ಯ ಸಂದೇಶಗಳೆಲ್ಲವೂ ತನು ಮನ ಶುದ್ಧಿಗೆಯುವ ರೋಮಾಂಚಕ ಭಾವ ಬಿತ್ತರಗಳೇ ಆಗಿವೆ. ಇಲ್ಲಿಂದ ಪ್ರಕಟಗೊಂಡ ಭಾರತದ 9 ಭಾಷೆಗಳಲ್ಲಿನ ಸುಮಾರು 400ಕ್ಕೂ ಮಿಕ್ಕಿ ಸದ್ಗ್ರಂಥಗಳು ಜೀವನ ಪಾವನವಾಗುವತ್ತ ಸರಳ ಸತ್ಯವನ್ನಷ್ಟೇ ಎತ್ತಿ ತೋರಿಸಿ ಬದುಕನ್ನು ಬಂಗಾರವಾಗಿಸುವತ್ತ ಬೆಳಗಿಸುವ ದಾರಿದೀಪವಾಗಿವೆ. ಇಲ್ಲಿನ 30 ವಿವಿಧ ನಂದಾದೀಪಗಳು ವ್ಯಕ್ತಿತ್ವ ನಿರ್ಮಾಣದತ್ತ ಗುರಿ ಇಟ್ಟರೆ, 25 ಶ್ರೀಸುಧಾ ಯೋಜನೆಗಳು ವ್ಯಕ್ತಿತ್ವ ವಿಕಸನದ ಕನಸನ್ನು ನನಸಾಗಿಸಿದರೆ, ಕೇವಲ 4 ಗಂಟೆಗಳಲ್ಲಿನ ಆತ್ಮೋನ್ನತಿ ಶಿಬಿರಗಳಂತೂ ಲೋಕೋದ್ಧಾರದ ಪವಿತ್ರ ದಿಸೆಯತ್ತ ಜನಸಾಮಾನ್ಯರನ್ನು ಮುದ್ದಿನಿಂದಲೇ ತಿದ್ದಿ ಮುನ್ನಡೆಸುತ್ತಿವೆ. ಅಂಧಶ್ರದ್ಧೆಯನ್ನು ಸಾರಾಸಗಟಾಗಿಯೇ ವಿರೋಧಿಸುತ್ತಿದ್ದ ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರು ಇಂದೀಗ ನಿತ್ಯ ಜಾಗೃತ ಚೇತನರಾಗಿ
ಅವರೇ ನಿರ್ಮಿಸಿಕೊಂಡ ಸರ್ವ ದೇವ ದೇವಿಯರ ನೆಲೆಬೀಡಾದ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್ನಲ್ಲೀಗ ತಮ್ಮ ದಿವ್ಯ ಲೀಲಾ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕವೂ ಸಕಾರಾತ್ಮಕವಾಗಿ ಎಳೆ ಎಳೆಯಾಗಿ ವಿವರಿಸುತ್ತಲೇ ಆಧ್ಯಾತ್ಮಿಕ ಜಟಿಲ ಸತ್ಯಗಳನ್ನೆಲ್ಲ ಸಲೀಸಾಗಿ ತಿಳಿಯುವಂತೆ ಬಂಪರ್ ಕೃಪೆ ದೋರಿದ್ದರು. ಸದ್ಭಕ್ತರೆಲ್ಲರ ಅಂಥ ಹಲವಾರು ಪ್ರಶ್ನೆಗಳಿಗೆ ಅವರೀಗ ಸುಲಲಿತವಾಗಿ ಮಧುರ ಉತ್ತರಗಳನ್ನು ನೀಡಿ ಹರಸಲಿದ್ದಾರೆ. ಏಕಾಗ್ರತೆಯಿಂದಲೇ ಮುಂದಾಗಿ ಹೂ ಎನ್ನುವಿರಾ? ಅತ್ಯಂತ ರೋಮಾಂಚನಕಾರಿ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸ್ತಾ. ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ರಾಜೇಶ್ ನಾಯರ್ ಉಡುಪಿಯಿಂದ ಈ ಪ್ರಶ್ನೆ ಕೇಳಿದರೆ, ನಾವು ಜಪ ತಪ ಪೂಜೆ ಹೀಗೆ ಸಾಧನೆಯ ನಾನಾ ವಿಧಿಗಳನ್ನು ಮಾಡುತ್ತೇವೆ. ದೇವರಿಗೆ ತಲುಪಿದೆ ಎಂದು ನಾವೇ ಸಮಾಧಾನದಿಂದಿರುತ್ತೇವೆ. ಇದಿಷ್ಟೇ ಸರಿನಾ? ಇದರಿಂದ ಮುಂದೆ ಹೋಗಿ ಯಾಕೆ ಮಾಡಲು ಸಾಧ್ಯ ಅಲ್ಲ, ದೇವರಿಗೆ ತಲುಪಿದೆ ಅಂತ ಸಾಕ್ಷಿಪೂರ್ವಕ ನಾವು ತಗೋಬೋದು. ನಿನ್ನೆ ಗಲಿಬಿಲಿ ಗಡಿಬಿಡಿ ಇತ್ತು, ಇವತ್ತು ನನಗೆ ಗಲಿಬಿಲಿ ಇಲ್ಲ. ನಿನ್ನೆ ಮಾಡಬೇಕಲ್ಲ ಅಂತ ನಿರುತ್ಸಾಹ ಇತ್ತು, ಇವತ್ತು ನನ್ನ ಮನಸ್ಸೇ ಏಕಾಗ್ರತೆ ಸ್ನಾನ ಮಾಡಿ ಖಂಡಿತ ಮಾಡುತ್ತೇನೆ, ಛಲವಾದಿ ಆಗುತ್ತೇನೆ, ಬಲವಿದೆ ಅಂತ ಸಕಾರಣವಾಗಿ ನಾನು ಸಕ್ರಿಯವಾಗಿ ಮೇಲೆತ್ತಿದ್ದೇನೆ. ಎಲ್ಲ ಸಕಾರಾತ್ಮಕವಾದ ಪ್ಲಸ್ ನನ್ನ ಮನಸ್ಸಿನಲ್ಲಿ ಇವತ್ತಿದೆ. ನಿನ್ನೆ ಮೈನಸ್ ಇದ್ದಿತ್ತು, ಮೊನ್ನೆ ಗೊಂದಲ ಇತ್ತು. ಯೋಚನೆ ಮಾಡಿ, ನಾನೇ ಉನ್ನತಿಯಿಂದ ಈಗ ಸಂತೋಷದಿದ್ದೇನೆ. ತಗೋಬೋದು. ನಾವು ಶ್ರದ್ಧೆಯಿಂದ ಮಾಡಿದರೆ ಖಂಡಿತವಾಗಿ ಫಲಿತಾಂಶ ಇದ್ದೇ ಇದೆ. ಶ್ರದ್ಧೆಗೆ ಭಂಗ ಬರಬಾರದು. ಶ್ರದ್ಧೆ ಅಂದರೆ ದೋಸೆ ಕಲ್ಲೇ ತೂತಾದಂಗೆ. ಶ್ರದ್ಧೆಗೆ ಭಂಗ ಬಂದರೆ ದೋಸೆ ತೂತಾಗೋದಲ್ಲ, ದೋಸೆ ಕಲ್ಲೇ ತೂತಾಗೋದು. ಹಿಟ್ಟು ಹಾಕಿದ್ದೆಲ್ಲ ಹೊಲಗೆ ಹೋಗುತ್ತೆ, ಏನು ಪ್ರಯೋಜನ? ಈಗ ಹೇಗಂತ ಡಾಕ್ಟರ್ ಜಿ, ಸಾಧನ ಜಪ ತಪ ಪೂಜೆ ಪುರಸ್ಕಾರ ಎಲ್ಲ ಆಗ್ತಾ ಹೋಗ್ತದೆ. ಅಂದ್ರೆ ಭಗವಂತ ತಲುಪಿದೆ ಹೇಳಿದ್ದಲ್ಲ, ನನ್ನ ಉನ್ನತಿ ಆಗುತ್ತದೆ, ನನ್ನ ಮಾನಸಿಕ ಧೈರ್ಯ ಉಕ್ಕುತ್ತದೆ, ಸಂತೋಷ ಉಕ್ಕುತ್ತದೆ, ಕೆಲಸ ಎಂಬುದು ಪೂಜೆ ಆಗುತ್ತದೆ. ಆಗ ಮೆಕ್ಯಾನಿಕಲ್ ಎಲ್ಲ ಮೆಥಾಡಿಕಲ್ ಆಗುತ್ತದೆ. ಭಗವಂತನಿಗೆ ತಲುಪಿದ್ರಿಂದ ಖಂಡಿತ ಆಗುತ್ತದೆ. 10ರಷ್ಟು ಜನರಿಗಾದರೂ ಅನುಭವ ಆಗೋದ್ರಿಂದಾಗಿ ಸಾಧನೆ ಉಳಿದಿದೆ, ಇಲ್ಲದ್ರೆ ಉಳಿತಾನೆ ಇರಲಿಲ್ಲ. ಅಂದ್ರೆ ಅದು ಖಂಡಿತ ಅದು ಪರಿಣಾಮ ಇದ್ದೇ ಇದೆ. ಇಲ್ದಿರ ತಲತಲಾಂತರಿಂದ ಯುಗಾಂತರದಿಂದ ನಡೀತಾ ಇದೆಯಲ್ಲ ಮರ. ಜನ ಏನು ಪೆದ್ರ? ತಿರುಪತಿಗೆ ಹೋಗಿ ನೋಡಿ, ಧರ್ಮ ದರ್ಶನಕ್ಕೆ ಒಂದು ದಿನ 24 ಗಂಟೆ ನಿಂತ್ಕೋತಾರೆ. ಅವ್ರಿಗೆ ಹುಚ್ಚರ ಕೆಲಸ ಇಲ್ಲ ಅವ್ರಿಗೆ ಬೇರೆ. ಪರಿಣಾಮ ಆ ನಿಟ್ಟಿನಲ್ಲಿ ಆಗ್ತಾ ಇರೋದು. ಹೌದು, ಖಂಡಿತ ಆಗುತ್ತದೆ ಎಂದು ಭರವಸೆ ಇದ್ದದರಿಂದ ಅವರು ಹೋಗಿ ನಿಂತಿದ್ದಾರೆ. ನೀವು ಹೋಗಿ ಏನಾಗುದಿಲ್ಲ ಮರ, ಹೋಗೋ ತಗೊಳ್ಳೋದ ಚಾಪಳಿ ತಗೊಂಡು ಹೊಡಿತಾರೆ. ಅವ್ರಿಗೆ ಖಾತ್ರಿ ಗೊತ್ತಿದೆ ಆಗುತ್ತದೆ. ನೀವ್ಯಾರು ಆಗುದಿಲ್ಲ ಅನ್ಲಿಕ್ಕೆ ನಿಂತದ್ದವ್ರು, ನೀವಲ್ಲ. ನಮ್ದು ಅಧಿಕ ಪ್ರಸಂಗ ನೋಡಿ, ಅದು ಅತ್ಯಧಿಕ ಪ್ರಸಂಗ. ತೀರ್ಥೇಶ್ ಕಾರವಾರದಿಂದ ಪ್ರಶ್ನೆ ಕೇಳಿದ ಡಾಕ್ಟರ್ ಜಿ, ಕುಂಭಮೇಳದ ಉದ್ದೇಶವೇನು? ಕುಂಭಮೇಳದಲ್ಲಿ ಎಲ್ಲ ಸಾಧು ಸಂತರು ಬಂದು ಸೇರುತ್ತಾರೆ, ಏಕೆ ಡಾಕ್ಟರ್ ಜಿ? ಹೌದೇ, ನಾನಾ ಸಾಧು ಸಂತರು ಒಂದೇ ತೀರ್ಥ ಸ್ಥಾನವನ್ನು ಒಂದೇ ಕ್ಷಣದಲ್ಲಿ ಮಾಡುವುದು. ನಾನಾ ಸ್ಕೂಲಿನವರು ಒಂದೇ ಗ್ರಾಮಕ್ಕೆ ಹೋಗಿ ಸರ್ವಿಸ್ ಮಾಡುವುದು. ನಾವು ಮಾಡುತ್ತೇವೆ, ನಮ್ಮಲ್ಲಿ ಸರ್ವಿಸ್ ಅಂತ ಒಂದು ಇರುತ್ತಲ್ಲ, ಅಲ್ಲವೇ? ಯೋಚನೆ ಮಾಡಿ, ನಾನಾ ಸ್ಕೂಲ್ನವರು ಬಂದು ಸರ್ವಿಸ್ ಆಗಿ ಮಾಡುವುದಕ್ಕೆ. ಇದೇ ರೀತಿ ಕುಂಭಮೇಳದ ನಾನಾ ಸಾಧು ಸಂತರು ನಾನಾ ಕಡೆಯಿಂದ ಬಂದು ಸ್ನಾನ ಮಾಡಿ ಆ ದೇವರ ತೀರ್ಥವನ್ನು ಕೊಂಡಾಡುತ್ತಾರೆ. ಅದಕ್ಕೊಂದು ಪ್ರಾಕ್ಟಿಕಲ್ಲೇ ಅದು ಒಂದು ಅವಕಾಶ. 12 ವರ್ಷಕ್ಕೊಮ್ಮೆ ಕುಂಭಮೇಳ ಹರಿದ್ವಾರದಲ್ಲಿ ಆ ರೀತಿ ವ್ಯವಸ್ಥೆ ಅನಾದಿ ಕಾಲದಿಂದ ಮಾಡಿದರು. ಆಸಕ್ತರು ಹೋಗ್ತಾರೆ, ಸಂತೋಷ ಪಡ್ತಾರೆ. ಅಲ್ಲಿ ಭಗವಂತನ ನಾಮ ರೂಪ ಮಹಿಮೆಯನ್ನು ಕಂಡು ಖಂಡಿತ ಕುಣಿಯುತ್ತಾರೆ ಆನಂದದಿಂದ. ನಮ್ಮಂಥ ನಾಸ್ತಿಕರು ಹೋಗದಿದ್ದರೂ ಕೂಡ ಹೋದವರು ಭಾಗ್ಯವಂತರು. ಪಡೆಯಲಿ ಅಂತಾರೆ. ತೀರಾ ನಾಸ್ತಿಕ ಹೋದವರು ಮೂರ್ಖರು, ಹೋಗೋದು ಬೇಡ, ಮನೇಲೆ ಕೂತ್ಕೊಳ್ಳಿ ಅಂತಾರೆ. ಏನೀಗ ಅವರವರ ಖಜಾನೆಯಲ್ಲಿ ಯಾವ್ಯಾವ ನೋಟು ಯಾವ್ಯಾವ ಚಿಲ್ಲರೆ ಇದೆ ಅದು ಮಾತ್ರ ಹೊರಗೆ ಬರುತ್ತೆ. ಬರಲಿ, ಏನೀಗ ಒಂದ್ಸರಿ ಗೊತ್ತಾಗಲಿ. ಆದರೆ ಡಾಕ್ಟರ್ ಜಿ, ಕುಂಭಮೇಳದಲ್ಲಿ ಅಂದರೆ ಅಲ್ಲಿ ಅನುಭವ ಬೇಗ ಆಗ್ತದೆ ಅಲ್ಲ, ಅದು ಅವರ ಕರ್ಮ ಜನಿತ ವಿವರಣೆಗೆ ಹೊಂದಿದ್ದದು. ಸುಸಂಸ್ಕಾರ ಇದ್ದರೆ ಎಲ್ಲ ಒಳ್ಳೆಯ ಅಭಿಪ್ರಾಯವೇ ಆಗುತ್ತೆ. ದೇವರೇ ಬಂದು ಸ್ನಾನ ಮಾಡೋದು, ದೇವರು ಬಂದು ಕುಣಿಯೋದು, ದೇವರೇ ಬಂದು ಮೊದಲ ಮಾತಿನಿಂದ ಮಗು ಮುದ್ದು ಕಂದ ಅಂತ ಹೇಳೋದು ಎಲ್ಲ ಸಾಧ್ಯ. ನಾಸ್ತಿಕನಾದರೆ ಅವನಿಗಾಗದೇ ಇರೋದೇ
ಅವನ ಜೊತೆಗೆ ಇದ್ದವ್ರಿಗೆ ಯಾರಿಗೂ ಆಗೋದಿಲ್ಲ. ನಿಂಗೆ ಬೇಡ ಅಲ್ವಾ, ಅಪತ್ಯ ತಾನೆ, ಅದರಿಂದ ವಾಂತಿ ಆಗೋದಕ್ಕೆ ನೀನು ಜೀರ್ಣ ಮಾಡ್ತಿದ್ದಂಗೆ ನಾ ಮಾಡ್ತೇನೆ ಅಂತಾನೆ. ಹೆಂಗಿದೆ, ಜೀರ್ಣ ಆದರೆ ವಾಂತಿ ಭೇದಿ ಎಲ್ಲ ಆಗುತ್ತೆ, ಜೀರ್ಣವೇ ಆಗ್ತಿದ್ದಂಗೆ ಮಾಡ್ತೇನೆ, ಆಯ್ತಲ್ಲ. ಅಂದರೆ ನಾವು ನಾಸ್ತಿಕರಾಗಿ ಒದ್ದಾಡೋದಕ್ಕಿಂತ ಆಸ್ತಿಕರಾಗಿ ಸುಮ್ಮನೆ ಇರೋದು ಒಳ್ಳೇದು. ಒಳ್ಳೇದಾ? ಆ ಸಂದರ್ಭದಲ್ಲಿ ಎಲ್ಲ ಸಾಧು ಸಂತರು ಎಲ್ಲ ಬೇರೆ ಬೇರೆ ದೇಶದ ಮೂಲೆ ಮೂಲೆಗಳಿಂದ, ಗುಹೆಗಳಿಂದ, ಪರ್ವತಗಳಿಂದ ಇಳಿದು ಬರ್ತಾರೆ ಅಂತೇಳಿ. ಯಾಕಂದ್ರೆ ಗಂಗಾ ಜಲ ತಾನೆ ಎಂಥವರನ್ನು ಪರಿಶುದ್ಧರಾಗಿ ಪರಿಪಕ್ವರಾಗಿ ಮಾಡುವುದಕ್ಕೂ ಪ್ರಾಕ್ಟಿಕಲ್ ಇನ್ಸ್ಟೆನ್ಸ್ ಆಗಿ ಆ ದಿನ ನಾನಾ ಕ್ಷೇತ್ರದ ಜನರು ಬರ್ತಾರೆ ನೋಡಿ. ಪ್ರಾಕ್ಟಿಕಲ್ ಆಗಿ ಅವರು ಸ್ನಾನ ಮಾಡಿದರು, ಅವರು ಆ ನೀರನ್ನು ಕುಡಿದ್ರು, ಯಾವ ವಾಂತಿ ಭೇದಿ ಯಾವುದೂ ಆಗೋದಿಲ್ಲ. ಸತ್ಯ ಕೂಡ. ಟೆಂಪ್ರೇಚರ್ ಸಹ ಇರುವುದಿಲ್ಲ, ಥಂಡಿ ಶೀತ ಕೆಮ್ಮ ಯಾವುದೂ ಬರೋದಿಲ್ಲ. ಹೌದಲ್ಲ, ಅದು ಭಗವಂತನ ಕೃಪೆ. ಅದು ಮತ್ತೆ ಮಾತಿಲ್ಲ, ಮಾತಾಡಿದ್ರೆ ಅದು ಆಳಕ್ಕೆ ಹೋಗಿ ನಿಮ್ಗೆ ಅಂತ್ಯ ಕಾಣೋದೇ ಇಲ್ಲ. ಪ್ರಶ್ನೆ ಆ ಸಂದರ್ಭದಲ್ಲಿ ಬಂದರೆ ಏನಾದರೂ ಒಂದು ವಿಶೇಷತೆ ಏನಿರ್ತದೆ ಡಾಕ್ಟರ್ ಜಿ? ಖಂಡಿತ ಅವರಿಗೆ ಅನುಭವ ಇದೆ ನೋಡಿ, ನಾನಾ ರೀತಿಯ ಅನುಭವ, ಎಲ್ಲರಿಗೂ ಸ್ಪಷ್ಟ ಅನುಭವ ಆಗುತ್ತೆ. ಭಗವಂತ ನರ್ತಿಸೋದು, ಇಷ್ಟ ದೇವರು ಬರೋದು, ಇಷ್ಟ ದೇವರು ಮಾತಾಡಿಸೋದು, ಇಷ್ಟ ದೇವರು ಕುಣಿಯೋದು, ಇಷ್ಟ ದೇವರು ಕುಪ್ಪಳಿಸೋದು, ಎಲ್ಲ ಅನುಭವ ಎಲ್ಲರಿಗೂ ಆಗುತ್ತೆ. ಅಂದರೆ ಅವತ್ತು ವಿಶೇಷವಾಗಿರುತ್ತೆ ಆ ದಿನ ವಿಶೇಷವಾದ ಕೃಪಾ ಪ್ರವಾಹ ಎಲ್ಲ ದೇವರಿಂದ ಬರುತ್ತೆ. ಅದಕ್ಕೆ ಆ ಗಳಿಗೆ ಅಂತಿದೆ, ಆ ಗಳಿಗೆಯಲ್ಲೇ ನೀವು ಸ್ನಾನ ಮಾಡಬೇಕು. ಆ ಗಳಿಗೆಯಲ್ಲೇ ಅದ್ಭುತವಾದ ಪರಿಣಾಮ ಎಲ್ಲರಿಗೂ ಸಿಗುತ್ತದೆ. ಸತ್ಯ ಅದು. ಹಿಂದಿನ ಕಾಲದಲ್ಲಿ ಅದನ್ನೆಲ್ಲ ಅನುಭವಿಸಿ ಅವ್ರು ಬರೆದಿಟ್ರು. 12 ವರ್ಷಕ್ಕೊಮ್ಮೆ ಶುಭ ಮುಹೂರ್ತ ಅಂತ ಕಾವೇರಿ ಉಗಮಕ್ಕೊಂದು ಮುಹೂರ್ತ ಬಡಿತಾರೆ. ಸೇಮ್ ಥಿಂಗ್. ಇದು ಯಾವುದೋ ಅಸತ್ಯ ಅಲ್ಲ, ಸತ್ಯಸ್ಸೇ ಸತ್ಯ. ನಮಗೆ ಅನುಸರಿಸಿ ಅನುಭವಿಸಿ ಮೇಲೆ ಇರುವ ಪ್ರಾಪ್ತಿ ಅಥವಾ ಭಾಗ್ಯ ಭಗವಂತ ಕೊಡ್ಬೇಕಷ್ಟೆ. ಜಗಲು ನೀವು ಹೇಳುವಾಗಲೇ ಬಹಳ ಸಂತೋಷ ಅನ್ಸಲ್ಲ. ಹಿಂದಿನವ್ರು ಬರೀ ಬಡ್ರೆಲ್ಲ ಮರ್ರ ಓವರ್ ಆಕ್ಟಿವ್, ಅವರು ಓವರ್ ಇಂಟೆಲಿಜೆಂಟ್ ನಾ ಹೇಳಿದಾರೆ. ನಾವು ಅವರನ್ನು ಡಲ್ ಅಂತ ಕರಿಬೇಕಿಲ್ಲ, ಓವರ್ ಇಂಟೆಲಿಜೆಂಟ್ ಅಂತ ಕರೀರಿ, ವೆಲ್ ಅಂತ ಕರೀರಿ, ಬೆಸ್ಟ್. ಅದು ನಿಜವಾಗಿಯೂ ಅತ್ಯಂತ ವೈಜ್ಞಾನಿಕ ಮನಸ್ಥಿತಿ ಆಗಿನ ಜನರಲ್ಲಿ ಇತ್ತು ಅಂತ ಅನ್ಸ್ತದೆ. ಕ್ವಶನಿಂಗ್ ರೀಕ್ವಶನಿಂಗ್ ಅವರ ತರ ತಳವನ್ನು ಕಡ್ದು ಬೆಣ್ಣೆಯನ್ನು ಕಡ್ದು ರೀಬೆಣ್ಣೆ ಮಾಡ್ತಾರೆ ನೋಡಿ, ಆ ಸ್ಥಿತಿ. ಪಾಲಿಶ್ ಮಾಡಿ ಪಾಲಿಸಿ ಅಂತ ಬೇಡಿ ಫೈನೆಸ್ಟ್ ರೂಪದಲ್ಲಿ ತಂದು ಕೊಡ್ತಾರೆ, ಇನ್ನೆಂತ ಬೇಕು, ಆ ಸ್ಥಿತಿ. ನಿಜವಾಗಿ ಆ ಕುಂಭಮೇಳದಲ್ಲೆಲ್ಲ ನಾಗ ಸಾಧುಗಳೆಲ್ಲ ಬಂದು ನಿಜವಾಗಿ ಡಾಕ್ಟರ್ ಜಿ ಅವರು ನಾವು ಹೇಳುದು ಹೈಜಿನಿಕ್ ಇಲ್ಲ, ರೋಗ ಬರುತ್ತೆ, ಯಾವ ರೋಗ ಬರುವುದಿಲ್ಲ. ಆ ಇಮ್ಯುನಿಟಿ ಇಟ್ ಸೆಲ್ಫ್ ಇಸ್ ದೇರ್, ಭಗವಂತನ ಕೃಪೆ. ಹೌದು ಡಾಕ್ಟರ್ ಜಿ. ನಿಜವಾಗಿ ಅದು ನೋಡಿ ಡಾಕ್ಟರ್ ಜಿ, ಈ ಸಲ ಬೇರೆ ಕುಂಭಮೇಳ ಕರೋನಾ ಆದ ಸ್ವಲ್ಪ ಮುಂದೆ ಅದು ನಡೆದದ್ದು ಡಾಕ್ಟರ್ ಜಿ. ಆದ್ರೆ ನೋಡಿ ಡಾಕ್ಟರ್, ಎಷ್ಟು ಲಕ್ಷ ಸಂಖ್ಯೆಯಲ್ಲಿ ಅಲ್ಲಿ ನಿಜವಾಗಿ ಅಲ್ಲಿ ಏನೇನು ಆಗ್ಬೇಕು, ಎಲ್ಲಿರ್ತಾರೋ ಗೊತ್ತಿಲ್ಲ, ಆ ಟೈಮಿಗೆ ಸೇರಿ ಬರ್ತಾರೆ. ಕರೆಕ್ಟ್. ನಿಜವಾಗಿ ಅವರಲ್ಲಿರುವ ಒಂದು ಶ್ರದ್ಧೆ ನೋಡುವಾಗಲೇ ಡಾಕ್ಟರ್ ಜಿ ಎಷ್ಟು ಒಂದು ಆಶ್ಚರ್ಯ ಅನಿಸ್ತದೆ ಡಾಕ್ಟರ್. ಕೂದಲು ಎಷ್ಟು ಉದ್ದ ನೋಡಿ. ಹೌದು ಡಾಕ್ಟರ್. ಆ ದೇಹದ ಇಮ್ಯುನಿಟಿ ಇದೆಯಲ್ಲ ಅದ್ಭುತವಾಗಿ ಬೆಳೆದಿದೆ ಅವರು, ಯಾಕಂದ್ರೆ ನಾಮಸ್ಮರಣೆಗೆ ಅಷ್ಟು ಬಲ ಇದೆ. ಹೌದು. ಅಂದ್ರೆ ಡಾಕ್ಟರ್ ಜಿ ಅವರಿಗೆಲ್ಲ ಅನುಭವಗಳನ್ನೆಲ್ಲ ಪಡಿತಾ ಇರ್ತಾರಂತ ಡಾಕ್ಟರ್ ಜಿ. ಆ ರೀತಿ ಪಡಿತಾರೆ, ಅವರು ಹೊರಗೆ ಹಾಕೋದಿಲ್ಲ, ಗೌಪ್ಯವಾಗಿ ಇಟ್ಕೋತಾರೆ. ಇಟ್ ಈಸ್ ಕಾಮನ್ ಅಂತ. ನೀನು ಬೇಡಿದೆ ಭಗವಂತ ನಿನಗೆ ಸಾಕ್ಷಾತ್ಕಾರ ಕಾಮನ್, ನಾನು ಬೇಡಿದ್ದೇನೆ ಬರ್ತಾನೆ, ಅದಕ್ಕೆ ತಲೆಬಿಸಿ ಮಾಡೋದಿಲ್ಲ. ಮತ್ತೆ ಅವರು ಹೆಚ್ಚು ಜನರನ್ನು ಅಂಟಿಕೊಳ್ಳುವುದಿಲ್ವಾ? ಇಲ್ಲ, ಜನರು ಬರೀ ಲೌಕಿಕ. ನನಗೆ ಇದಿಲ್ಲ, ನನಗೆ ಅಷ್ಟು ಕಷ್ಟ ಬಂತು, ಇಷ್ಟು ಮನೆ ಬಿದ್ದೋಯ್ತು ನೋಡಿ, ನನ್ನ ತಲೆ ತಿಂತಾರೆ ನೋಡಿ. ಈಗ ಹಾಗೆ ಎಲ್ಲ ಕೇಳುವಾಗ ಎಷ್ಟು ಸಂತೋಷ ಅನಿಸ್ತದೆ ಡಾಕ್ಟರ್ ಜಿ. ಅಂದ್ರೆ ನಮ್ದು ಆ ಹಿಂದಿನ ವೈಭವ ಮತ್ತೊಮ್ಮೆ ನಿಮ್ಮ ಮುಖಾಂತರ ಆ ಮಾತಿನಲ್ಲಿ ಡಾಕ್ಟರ್ ಜಿ. ಕರೆಕ್ಟ್. ಕಷ್ಟಗಳನ್ನು ಜಾಣರಂತೆ ಎದುರಿಸುವುದು ಹೇಗೆ ಅಂತ ಕೇಳಿದ್ದಾರೆ ಡಾಕ್ಟರ್ ಜಿ ದಿವ್ಯಶ್ರೀ ಬೆಂಗಳೂರಿಂದ. ಯಾವ ರೀತಿಯಾಗಿ ಹೇಳಿದ್ನಲ್ಲ, ಕಷ್ಟ ಅಂದ್ರೆ ಕಡಿಮೆ ಸುಖ. ನನ್ನ ಟಾಕಿಲ್ ತಂದಿದ್ದೇನೆ, ಸುಖ ಅಂದ್ರೆ ಕಡಿಮೆ ಕಷ್ಟ. ಪ್ರತಿ ಬಾರಿಯೂ ಸುಖ ಕಷ್ಟಗಳನ್ನು ಒಟ್ಟೊಟ್ಟಾಗಿ ತಗೊಂಡ್ರೆ ನಿಮ್ಗೆ ತಲೆಬಿಸಿ ಕಡಿಮೆ ಆಗಿದೆ. ಕಂಪ್ಯಾರಿಟಿವ್ ಟರ್ಮ್ನಲ್ಲಿ ನೀವು ನೋಡಿ ಅದನ್ನು ಗೆಲ್ತೀರಿ. ಅಂದರೆ ಈಗ ನಮಗೆ ಕಷ್ಟಗಳು ಬಂದಿರ್ತವೆ ಡಾಕ್ಟರ್ ಜಿ, ಅದನ್ನು ಅಂದರೆ ಅವ್ರು ಕೇಳುವುದು ಅಂತ ಹೇಳಿದರೆ ಗೊತ್ತಾಗದಾಗೆ ಅದನ್ನು ಚೆನ್ನಾಗಿ ನಾವು ಅದನ್ನು ಫೇಸ್ ಮಾಡಿ ಹೊರಗೆ ಬರಬೇಕು. ಹೌದೇ, ಕಡಿಮೆ ಸುಖ ಬಂದಿದೆ, ಇನ್ನೊಂದು ದಿನ ಫೂರ್ನಲ್ಲಿ ಸಿಕ್ಕ ಕೊಡ್ತಾನೆ ಭಗವಂತ. ಈಗ ಕಡಿಮೆ ಸುಖವಾಗಿ ಕಷ್ಟ ಕೊಂಡಿದೆ, ಕಡಿಮೆ ನಾನು ತೆಪ್ಪಗಾಗಿ ನಿನ್ನ ನಾಮಸ್ಮರಣೆಯೊಂದಿಗೆ ನನ್ನ ಮಹಾಭಾಗ್ಯ ಖಂಡಿತವಾಗಿಯೂ ನನಗೆ ಪೂರ್ತಿ ಸುಖ ಕೊಡೋ ಒಂದು ಕಣ್ಣೀರಿಸಿ ಬೇಡಿದರೆ ಇನ್ನೊಂದು ದಿನ ಸುಖವನ್ನೇ ಕೊಡುತ್ತಾನೆ, ಕರುಣಿಸುತ್ತಾನೆ, ಖಂಡಿತ ಕೊಡುತ್ತಾನೆ. ಆ ಸದಾಶಿವ ಸನಾಥ ಪ್ರಜ್ಞೆಯಿಂದ ಈಗಿನ ಕಷ್ಟವನ್ನು ಸಂತೋಷದಿಂದ ಎದುರಿಸಿ, ಮತ್ತೆ ಒಳ್ಳೆ ಮತ್ತೆ ಕಷ್ಟ ಹೋಗುತ್ತದೆ, ಸುಖ ಬರುತ್ತದೆ, ಬರಲೇಬೇಕು. ಇಟ್ ಇಸ್ ಎ ರೂಲ್. ಕತ್ತಲೆ ಹೋಗಿ ಹಗಲು ಬರುವುದಿಲ್ವಾ? ಹೌದು. ಕತ್ತಲೆ ನಿಲ್ಲುತ್ತಾ? ಇಲ್ವಲ್ಲ. ಹಾಗೆ ನೀವು ಹೇಳುವಾಗ ತುಂಬಾ ಖುಷಿ ಆಗ್ತದೆ ಡಾಕ್ಟರ್. ಆ ರೀತಿ ಅನ್ನುವಾಗ ಅಂದ್ರೆ ಒಬ್ರು ಅಂದ್ರೆ ನಿಜವಾಗಿ ಆ ರೀತಿ ಆಗುತ್ತೆ ಅನ್ನುವ ವ್ಯಕ್ತಿ ಹೇಳುವಾಗ ಡಾಕ್ಟರ್ ಜಿ
ಅದು ನಿಜವಾಗಿ ಪರಿಣಾಮ ಆಗ್ತದೆ. ಹಾಗೆ ಆಗುತ್ತೆ, ಸ್ವಂತ ಅನುಭವ ಹೇಳಿದ್ನ, ಹಾಗೆ ಆಗುತ್ತದೆ. 80 ಪೈಸೆ ಗತಿ ಇಲ್ಲದೆ ನಾನು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಬದುಕಿದ್ದೇನೆ ಅಂದರೆ ಯೋಚನೆ ಮಾಡಿ. ಅರ್ಧ ಲೀಟ್ರ್ ಹಾಲಿಗೆ 80 ಪೈಸೆ, ಅದಕ್ಕೂ ಗತಿ ಇಲ್ಲ. 3 ದಿನ ನೀರೇ ಇಲ್ಲ, ಸಾಧ್ಯವಾ? ನಿಮ್ಮ ಜೀವನದಲ್ಲಿ ಸಾಧ್ಯ ಆಗಿದೆ. ಮತ್ತೆ ಯಾಕಂದರೆ ನೀವು ಇಟ್ಟಿದ್ದೀರಿ, ಏನೋ ಘನ ಉದ್ದೇಶದಿಂದ ಇಟ್ಟಿದ್ದೀರಿ. ನಿಮ್ಮಂತೆ ನಿಮ್ಮ ಇಷ್ಟ, ನಿಮ್ಮ ಇಚ್ಛೆ, ನಿಮ್ಮ ನಲಿವು, ದೈವ ಇಚ್ಛೆ, ದೈವ ಲೀಲೆ, ಈ ಥರ ತಗೊಂಡು ಒಂದು ದಿನ ದೈವನಿಂದ ಮಾಡಲಿಲ್ಲ. ನಿಮ್ಮ ಆಪ್ತ ಮಗು ನಾನಾದ್ಮೇಲೆ ನನ್ನನ್ನು ನೀವು ತುಚ್ಛೀಕರಿಸುತ್ತೀರಾ, ನಿಂದಿಸುತ್ತೀರಾ, ದೂರ ಮಾಡುತ್ತೀರಾ? ಖಂಡಿತ ಅಲ್ಲ. ಏನೋ ಒಳ್ಳೆಯ ಉದ್ದೇಶಕ್ಕೆ ಪಾಲಿಶ್ ಕೊಡುವಾಗ, ತಾಮ್ರ ಬೆಸಿಗೆ ಹಾಕುವಾಗ ಬಿಸಿ ಆಗಬಾರ್ದು ಅಂದರೆ, ಬೇಸಿಗೆ ಆದಮೇಲೆ ಅದಕ್ಕೆ ರೂಪ ಚೆನ್ನಾಗಿದಿಲ್ಲ. ಸೊ ಈಗ ಬಿಸಿ ಮಾಡ್ತೀರಿ, ಯಾಕಂದರೆ ಆಮೇಲೆ ಖುಷಿ ಕೊಡಲಿಕ್ಕೆ. ಹೀಗೆ ತಿಳ್ಕೊಂಡ್ರೆ ದೇವನಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ಗುರು ಎಷ್ಟೋ ಸರಿ ಹೇಳಿದ್ರು, ಒಂದು ಬಾರಿ ಕೂಡ ನೀನು ತೆಗಳಲಿಲ್ಲ, ನೀನು ಹೊಗಳದೆ ಬಿಡಲಿಲ್ಲ, ಎಂಥ ಮಗು ನೀನು, ಜನ್ಮದುದ್ದಕ್ಕೂ ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ. ಆ ಮನಸ್ಥಿತಿಯೇ ನನಗೆ ಒಂದು ವಿಶೇಷ ಅನಿಸ್ತದೆ. ಯಾರಿಗಾರು ವಿಶೇಷವಾದ ವೈಯಕ್ತಿಕವಾಗಿ ಈ ರೀತಿ ವಿತ್ಸ್ಟ್ಯಾಂಡಿಂಗ್ ಪವರ್ ಅವ್ರಿಗೆ ಕೊಡ್ದಿದ್ದು ಸಾಧ್ಯವಿಲ್ಲ. ಯು ಸ್ಟ್ಯಾಂಡ್ ಅಂಡರ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಷ್ಟು ಚಂದ ಇದೆ ಎಲ್ಲ ಅಲ್ಲಾಡುವುದು ಆ ಸ್ಥಿತಿಯಲ್ಲಿ ಡಾಕ್ಟರ್. ಆ ಅಲ್ಲಾಡುವ ಸ್ಥಿತಿಯಲ್ಲಿ ನೀವು ಅದನ್ನು ಗಟ್ಟಿ ಹಿಡ್ಕೊಳ್ಳೋದು ಉಂಟಲ್ಲ ಡಾಕ್ಟರ್, ಅದು ಪರಮಾದ್ಭುತ ಅನಿಸ್ತದೆ. ಆ ಸ್ಥಿತಿಯಲ್ಲೇ ಎಲ್ಲ ಜಾರಿ ಹೋಗುದು. ಹೌದು. ಇನ್ನೇನು ತುದಿಲಿದ್ದಾರೆ, ಮೇಲೆ ಹೋದರೆ ಖಂಡಿತವಾಗಿಯೂ ಪರ್ವತವೇ ಗೆಲ್ಲುತ್ತಾರೆ, ಕೆಳಗೆ ಬಿದ್ದರೆ ನರಕವೇ. ಆ ತುದಿಯಲ್ಲಿ ಜಾರಿ ಬೀಳ್ತಾರೆ, ನರಕವೇ, ಮತ್ತೆ ಹೊತ್ತಕ್ಕೆ ಸಾಧ್ಯವೇ ಇಲ್ಲ. ಮಧುಸೂದನ್ ಬಂಟ್ವಾಳದಿಂದ ಪ್ರಶ್ನೆ ಕೇಳಿದ್ದಾರೆ. ನಮ್ಮ ಸನಾತನ ಧರ್ಮ ಬಿದ್ದು ಹೋಗಲು ಮೂಲ ಕಾರಣ ಸಾಧನೆಯನ್ನು ಜನರು ಸಮರ್ಪಕವಾಗಿ ಮಾಡದಿರುವುದೇ ಕಾರಣವಾಗಿದೆ. ಈ ಸಾಧನೆಯಿಂದ ಸರ್ವತ್ರ ಏಳಿಗೆ ಇದೆ ಅಂತಾದ ಮೇಲೂ ಜನರು ಯಾಕೆ ಈ ಸಾಧನೆ ಬಗ್ಗೆ ಆಸಕ್ತಿ ಹೊಂದುತ್ತಿಲ್ಲ? ಟೈಮ್ ಕೊಡಬೇಕಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಂತ. ಆಲಸ್ಯ, ಅನಾಸಕ್ತಿ, ಅರ್ಧ ಮನಸ್ಸು, ಅನಾದರ, ಅಧಿಕ ಪ್ರಸಂಗ, ಅಹಂಕಾರ, ಅಹಮಿಕೆ, ಇದೆಲ್ಲದರಿಂದ ನಾನು ಒಂದು ಜನ ಅಂತ ಬಂತು. ನಾನು ಮಾಡೋದಿಲ್ಲ, ಏನಾಗುತ್ತೆ? ಯಾರೂ ಮಾಡೋದಿಲ್ಲ, ಏನಾಗುತ್ತೆ? ಕೆಳಗೆ ಹೋಗ್ತೇವೆ ಅಷ್ಟೇ. ಒಂದು ಲೋಟ ಹಾಲು ಹಾಕಿ ಎಲ್ಲರೂ ಒಂದಾಗ ಎಲ್ಲರೂ ನೀರು ಹಾಕಿದ್ರು ನೋಡಿ. ನಾನೊಬ್ಬ ನೀರು ಹಾಕ್ತೇನೆ, ಕೊನೆಗೆ ಎಲ್ಲರೂ ನೀರು ಹಾಕಿದ್ದು. ನಾನೊಬ್ಬ ಸಾಧನೆ ಮಾಡೋದಿಲ್ಲ, ಏನಾಗುತ್ತೆ? ಯಾರೂ ಮಾಡೋದಿಲ್ಲ. ಖಂಡಿತವಾಗಿ ಕೆಳಗೆ ಹೋದರು. ಶ್ರದ್ಧೆ, ಭಕ್ತಿ ಕಡಿಮೆ ಆಯಿತು. ಯಥಾರ್ಥವಾಗಿ ಧರ್ಮ ಕ್ಷೀಣವಾಯಿತು. ಧಾರ್ಮಿಕರು ಉಳಿದವರು ಅರ್ಧ ಮನಸ್ಕರಾದರು, ಬಿದ್ದೇ ಹೋದರು ಅಷ್ಟೇ. ಶ್ರದ್ಧೆಯ ಕೊರತೆ, ಮತ್ತೆ ಏನೆಲ್ಲ ಅಲ್ಲ. ಈಗ ಸಾಧನೆ ಮಾಡಿದರೆ ಎಲ್ಲವೂ ಆಗ್ತದೆ ಡಾಕ್ಟರ್ ಜಿ. ಭಗವಂತನ ಕೃಪೆ ಇದ್ರೆ ಆಗುತ್ತೆ. ಅವರು ಮನಸ್ಪೂರ್ವಕವಾಗಿ ಸಾಧನೆ ಮಾಡಿದರೆ ಭಗವಂತ ಕೃಪೆ ಇರಿಸ್ತಾನೆ. ಅದ್ಭುತವಾಗಿ ಅಂತಃಶಕ್ತಿ ಹೆಚ್ಚುತ್ತದೆ. ಆಗ ಅವರ ಕಾರ್ಯೋನ್ಮುಖ ಸ್ಥಿತಿ ಬರುತ್ತದೆ. ನಾಮಕೆ ವಾಸ್ತೆ ಮಾಡೋದು ಕಾಮಕೆ ವಾಸ್ತೆ ಆಗಿ ಉದ್ಧಾರ ಆಗುತ್ತೆ. ಆಗಲೇಬೇಕು. ನಾವೀಗ ನಾಮಕೆ ವಾಸ್ತೆ ಮಾಡ್ತೇವೆ, ಹೋದಂತೆ ಬಂದಂತೆ ನಿಂತಂತೆ, ಯಥಾರ್ಥವಾಗಿ ಮನಪೂರ್ವಕ ಮಾಡೋದಿಲ್ಲ. ಹಾಗೆ ಅವನತೆ ಡಾಕ್ಟರ್. ಈಗ ಅವ್ರ ಜನರಿಗೆ ಅದನ್ನು ಆಸಕ್ತಿ ಹೆಚ್ಚಿಸುವುದು ಹೇಗೆ ಡಾಕ್ಟರ್? ಸದ್ಗ್ರಂಥ, ಸಜ್ಜನ ಸಹವಾಸ, ಸದ್ಗುರುವಿನ ಮಾರ್ಗದರ್ಶನ, ಎಷ್ಟೆಲ್ಲ ಇದೆ ಮಾರ್ರೆ. ನಮ್ಮ ಹಿಂದೂ ಧರ್ಮದ ತಿರುಳೇ ಅದಲ್ಲ. ಮಾಡ್ಬೇಕಲ್ಲ, ಬರ್ಬೇಕಲ್ಲ, ಅವರು ಬರ್ಲಿ, ಸಂದೇಶಕ್ಕೆ ಕರ್ಕೊಂಡು ಬನ್ನಿ. ಬಸ್ ಗಟ್ಲೆ, ಜನಗಟ್ಲೆ, ಸಾವಿರಾರು ಗಟ್ಲೆ ಬರಲಿ, ಯಾಕಾಗುದಿಲ್ಲ? ಕಿರಣ್ ಆನೇಕಲ್ನಿಂದ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಹಣದ ಆಸೆಗಾಗಿ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ನಡೆಯುತ್ತಿದೆ. ನಮ್ಮ ಹಿಂದೂ ಧರ್ಮದ ಸ್ನೇಹಿತರು ಮತ್ತು ಸಂಬಂಧಿಕರ ಬಳಿ ಮಾತನಾಡುವಾಗ ಅವರು ಸಹ ಸಾಕಷ್ಟು ಹಣ ಕೊಟ್ಟರೆ ನಾವು ಸಹ ಬೇರೆ ಧರ್ಮಕ್ಕೆ ಮತಾಂತರಗೊಳ್ಳುತ್ತೇವೆ ಎನ್ನುತ್ತಾರೆ. ಈ ಥರದ ಮನಸ್ಥಿತಿ ಎಲ್ಲಿರುವಾಗ ನಮ್ಮ ಧರ್ಮದ ಮಹತ್ವ ಮತ್ತು ಉದ್ದೇಶವನ್ನು ಯಾವ ರೀತಿ ಅವರಿಗೆ ಮನದಟ್ಟು ಮಾಡಬೇಕು ಅಂತೇಳಿ ಅವಕಾಶ ಆದಾಗ ಹೇಳಿ ಮರ್ರಿ. ನಿಮ್ಮ ಮನೆಗೆ ಬಂದ ನೆಂಟರಿಗೆ ಹಿಂದೂ ಧರ್ಮದ ಬಗ್ಗೆ ಹೇಳಿ. ನಾನು ಅಮೆರಿಕಕ್ಕೆ ಹೋದಾಗ ಹಿಂದೂ ಧರ್ಮದ ಬಗ್ಗೆ ABC ಕೂಡ ಅಲ್ಲಿಯ ಭಕ್ತರಿಗೆ ಗೊತ್ತಿಲ್ಲ. ಸಾಧು ಸಂತರು ಹೋಗ್ತಾರೆ, ಪಾದಪೂಜೆ ಮಾಡ್ಕೊಂಡು ಬರ್ತಾರೆ, ಹೇಳುವುದಿಲ್ಲ.
ಏನು ಮಾಡ್ಬೇಕು ಸಾಧು ಸಂತರನ್ನ? ನನ್ನ ಹತ್ರ ಕೇಳ್ತಾರೆ, ರಂಗೋಲಿ ಹಾಕೋದು ಯಾಕೆ ಸರ್, ತೋರಣ ಕಟ್ಟೋದು ಯಾಕೆ ಸರ್? ಯೋಚನೆ ಮಾಡಿ, ಎಂಥ ದುಸ್ಥಿತಿ. ಹೌದು ಡಾಕ್ಟರ್. ಹಿಂದೂಗಳಿಗೆ ತಾನು ಹಿಂದೂ ಅಂತ ಎದೆತಟ್ಟಿ ಹೇಳುವ ಗಂಡಸ್ತನವೇ ಇಲ್ಲ, ಅದು ಪುಣ್ಯ ಎಂಬ ಆ ಪುಣ್ಯ ಭಾವವೇ ಇಲ್ಲ. ಎಂಥ ದುಸ್ಥಿತಿಗೆ ಬಂದಿದ್ದೇವೆ. ಹೌದು ಡಾಕ್ಟರ್. ಯೋಚನೆ ಮಾಡಿ, ನಮ್ಮ ಧರ್ಮದಲ್ಲಿ ಏನೆಲ್ಲ ನಡೀತದೆ ಅದನ್ನು ಹೇಳೋಣ ನಾವು. ಏನೀಗ ಹೌದು ಡಾಕ್ಟರ್. ನಿಜವಾಗಿ ಎಷ್ಟು ಶ್ರೇಷ್ಠತೆ ನಮ್ಮ ಧರ್ಮದಲ್ಲಿದೆ ಅನ್ನೋದನ್ನ ಅವರಿಗೊಂದು ನಿಮಗೆ ಹಿರಿಯರು ಹೇಳಲಿಲ್ಲ, ಓದುವ ಸದ್ಗ್ರಂಥ ಎಷ್ಟಿದೆ ಮರ, ಓದಿ ಹೌದು ತಿಳ್ಕೊಳ್ಳಿ. ಅಪ್ಪ ಅಮ್ಮನಿಗೆ ಪಾಠ ಮಾಡಿ. ನೀವು ಹೇಳಬೇಕಿತ್ತಮ್ಮ, ನಾನು ನಿಂಗೆ ಹೇಳ್ತಾ ಇದ್ದೇನೆ, ಇದು ನಿಜವಾಗಿ ನಮ್ಮ ಧರ್ಮ ಹೇಳಿ. ಏನೀಗ ಅವರಿಂದ ಬರಬೇಕಾನೆ, ನಿಮ್ಮಿಂದ ಹೋಗಲಿ. ಏನೀಗ ಹೌದು ಡಾಕ್ಟರ್. ಅದೇ ಆಸಕ್ತಿ ಇದ್ದರೆ ಎಲ್ಲ ಸಾಧ್ಯ. ಆಸಕ್ತಿ ಇಲ್ಲ, ಬರೀ ಕಟ್ಟಿಗೆ ತುಂಡಾಗಿ ನಾವು ಬೆಳೀತಾ ಇದ್ದೇವೆ. ಏನು ಮಾಡೋದು? ಅದೇ ಡಾಕ್ಟರ್, ನಾವು ಸದ್ಗ್ರಂಥಗಳನ್ನು ಓದ್ಕೊಂಡು ಅದನ್ನ ಒಂಬೈನೂರು ಸದ್ಗ್ರಂಥ ನಾನು ಪ್ರಕಟ ಮಾಡಿದ್ದೀವಿ ಡಿವೈನ್ ಪಾರ್ಟಿ. ಯಾಕೆ ಓದಬಾರ್ದು ನೀವು? ಯೋಚನೆ ಮಾಡಿ. ಹೌದು ಡಾಕ್ಟರ್. ನಮ್ಮ ಅಪ್ಪ ಹೇಳಲಿಲ್ಲ, ಅಮ್ಮ ಹೇಳಲಿಲ್ಲ, ಹೇಳೋದು ಬೇಡ, ನೀವು ಕಲ್ತ್ಕೊಳ್ಳಿ. ಹೌದು ಡಾಕ್ಟರ್. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಅದನ್ನು ಕರೆಕ್ಟ್ ಮನದಟ್ಟು ಮಾಡಿದ್ರೆ ಯಾವ ಕಷ್ಟವೂ ಬರ್ತಿರ್ಲಿಲ್ಲ. ಅತ್ಯದ್ಭುತವಾದ ಪರಿಣಾಮ ನಮ್ಮ ಧರ್ಮದಲ್ಲಿ ಆಗ್ತಿತ್ತಲ್ಲ ಡಾಕ್ಟರ್ ಜಿ ಆ ನಿಟ್ಟಿನಲ್ಲಿ. ಹೌದು ಡಾಕ್ಟರ್. ಆಗಲೇಬೇಕು. ಇನ್ನೂ ಕಾಲ ಮಿಂಚಿಲ್ಲ, ನಾವು ಮಾಡಬೇಕು, ಮಾಡ್ಬೋದು, ಮಾಡ್ತಾ ಹೋಗ್ಬೋದು. ಏನೀಗ ಅಂದರೆ ಡಾಕ್ಟರ್ ಜಿ ಈಗ ಅಂದರೆ ಒಂದು ಹಣದ ಆಶೆಯನ್ನು ಮುಂದಿಡ್ತಾರೆ ಅವರು, ಮತ್ತೆ ಕೆಲವು ಸುಳ್ಳು ವಿಚಾರಗಳನ್ನು ಅವರು ಅದರಲ್ಲಿ ತರ್ತಾರೆ ಡಾಕ್ಟರ್ ಜಿ. ಅವರಿಗೆ ಜಯವಾಗಬೇಕಾದ್ರೆ ಆ ಥರ ಮಾಡೋದು ಬೇಡ ಮರ್ರೆ. ಏನಾರು ಸುಳ್ಳು ಹೇಳಿ, ಕಾಟ ಕೊಟ್ಟು ಹೇಳಿ, ಈ ಧರ್ಮ ಹುಪ್ಲಸ್ ಅಂತ ಮಾಡ್ಬೇಕು. ಹಿಂದೂ ಧರ್ಮ ಹುಪ್ಲಸ್ ನೋಡಿ, ನಮ್ಮ ಧರ್ಮ ಚೆನ್ನಾಗಿದೆ. ಚಪ್ಪಲು ಹಾಕೊಂಡು ನಾವು ಇಗರ್ಜಿಗೆ ಹೋಗ್ತೇವೆ. ನಮ್ಮ ರೂಮಿಗೆ ಬಂದು ಹೇಳಿದ್ವಿ, ನಾವು ಕ್ರಿಶ್ಚಿಯನ್ ಆಗಿ ಎಷ್ಟು ಪುಣ್ಯ ಗೊತ್ತಾ, ಚಪ್ಪಲು ಹಾಕೊಂಡು ಶೂ ಹಾಕೊಂಡು ಹೋಗ್ತೇವೆ. ಹೋಗಿ ನೀವು ಏನಿದ್ದೇನೆ ಏನೀಗ, ಅದು ಚಪ್ಪಲಿಗೆ ಪುಣ್ಯ ಬರ್ಬೋದು, ನಿಮ್ಗೇನು ಬರೋದಿಲ್ಲ ಅಂದಿದೆ. ಚಪ್ಪಲನ್ನು ನೀವು ಯಾವುದಕ್ಕೆ ಇಗರ್ಜಿ ಹಾಕೊಂಡು ಹೋದ್ರೆ ಚಪ್ಪಲಿಗೆ ಪುಣ್ಯ ಬರುತ್ತೆ, ನಿಮ್ಗೆ ಹೆಂಗೆ ಬರುತ್ತೆ? ಹೌದು ಡಾಕ್ಟರ್ ಜಿ. ನಿಮ್ಮ ಚಾತಿಯ ಆನ್ಸರ್ ಅದು ಪರಮಾತ್ಮ ಡಾಕ್ಟರ್ ಜಿ. ಅದು ನಾವು ಒಂದೊಂದು ನಾವು ಅದಕ್ಕೆ ಬೆಲೆ ಕೊಡಬಾರ್ದು. ದುಡ್ಡು ಸಿಗುತ್ತೆ, ನಾನು ಮತಾಂತರ ಆಗ್ತೇನೆ, ನಿನ್ನ ಹೋಪ್ಲೆಸ್ ಬುದ್ಧಿಗೆ ಅದು ಆಗತ್ತೆ. ಯಾರು ಮಾಡೋದು? ನಾವು ಧರ್ಮದ ಮಹಿಮೆ ಹೇಳಲೇ ಇಲ್ಲ, ತಪ್ಪು ನಮ್ಮದೇ. ಹಿಂದೂ ಧರ್ಮದ ಮಹಿಮೆ ಯಾರಿಗಾರು ಹೇಳಿತ್ತೆ ನಾವು? ಇಲ್ಲ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಇನ್ನೊಂದಂದ್ರೆ ಹೌದು ಗೊತ್ತಿದ್ರು ನಾವು ಹೇಳಿ ನಾಚ್ಕೋತೇವೆ. ಅವ್ರು ಏನು ತಿಳ್ಕೊಂಡ್ರೆ ಅವ್ರು ಅನ್ನಾಗ್ತಾರೆ ನಮಗೆ. ಇಲ್ಲ ತಿಳ್ಕೊಳ್ಳಿ. ಏನೀಗ ಹೌದು ಡಾಕ್ಟರ್ ಜಿ, ಛಾತಿಯೇ ಇಲ್ಲ, ಹೋಪ್ಲೆಸ್. ಅದು ಪೇಟೆಯಲ್ಲೆಲ್ಲ ತುಂಬಾ ಆಗ್ತದೆ ಡಾಕ್ಟರ್. ಆಗ್ತದೆ. ಏನು ಡಾಕ್ಟರ್ ಜಿ, ಅದು ನಮ್ಮಿಂದ ಏನು ಮಾಡೋಕ್ಕಾಗಲಿ, ಸುಮ್ಮನೆ ಕೂತ್ಕೊಳ್ಳು, ಇನ್ನೇನು ಮಾಡೋದು? ಮತ್ತೆ ನೀವು ಹೇಳಿದಾಗೆ ಡಾಕ್ಟರ್ ಜಿ, ನಮ್ಮ ಸ್ವಾಮೀಜಿಗಳಂತೂ ಅದ್ರ ಬಗ್ಗೆ ಯಾವ ಗಂಧಗಾಳಿ ಇಲ್ಲದಾಗೆ ಇದ್ದಾರೆ ಡಾಕ್ಟರ್. ಅವ್ರಿಗೆ 10 ಪಾದ ಪೂಜೆ ಕೊಡಿ, ಬಹಳ ಸಂತೋಷದಿಂದ. ಯಾಕೆ ಹೀಗೆ ಮಾಡ್ತೀರಿ, ಮಾಡಬೇಡಿ ಆಯ್ತಾ ಅಂತಾರೆ. ಅಷ್ಟು ಹೇಳಲಿಕ್ಕೆ 10 ಪಾದ ಪೂಜೆ ಬೇಕಾ? ಹೌದು ನಿಜವಾಗಿ ಡಾಕ್ಟರ್ ಜಿ. ಏನು ಮಾಡೋದು ಹೇಳಿ, ಗಟ್ಸಿಲ್ಲ. ಹೌದೌದು ಡಾಕ್ಟರ್ ಜಿ. ನಮ್ಮ ಹಿಂದೂಗಳಲ್ಲಿ ಗಟ್ಸೇ ಇಲ್ಲ. ನಮ್ಮ ವಿಚಾರವನ್ನು ನಾವು ಜನರಿಗೆ ಸರಿಯಾದ ರೀತಿಯಲ್ಲಿ ಸಮರ್ಥ ರೀತಿಯಲ್ಲಿ ಹೇಳಬೇಕೆಂಬ ಒಂದು ಆ ಚಾತಿ ಇದ್ದಿದ್ರೆ ಡಾಕ್ಟರ್ ಜಿ, ನಿಜವಾಗಿಯೂ ಎಷ್ಟು ಅದ್ಭುತ ಆಗ್ತೈತಿ. ಹೌದು ಹೌದು ಡಾಕ್ಟರ್ ಜಿ. ಗುರುಜಿ ಮುಖ ನೋಡಿ, ಆ ತೇಜಸ್ ನೋಡಿ, ಅವ್ರ ಕಣ್ಣು ಬಿಟ್ರಂದ್ರೆ ಅವ ಹುಚ್ಚಿ ಹೋಗ್ಕೊಂಡು ಓಡ್ಬೇಕು. ಹೌದು. ಕ್ರಿಶ್ಚಿಯನ್ರೆಲ್ಲ ಕೇವಲ ನನ್ನ ದೃಷ್ಟಿಯಿಂದ ನಾನು ಬದಲಿಸ್ತೀನಿ ಅಂತಾರೆ. ಅವ್ನು ಸರಿ ಕಂಡುಬಿಟ್ರು ಪತ್ರ ಓಡಿಬಿಡ್ತಾರೆ, ಮತ್ತೆ ಬರೋದೇ ಇಲ್ಲ. ಎಂಥ ದೃಷ್ಟಿ ಅದು, ಎಂಥ ಸೃಷ್ಟಿ. ಏನು ಮಾಡುದು ಅಂದರೆ ಡಾಕ್ಟರ್ ಜಿ, ಅವರು ನೋಡಿ, ಅವರು ಹೋಗುವಂತಹ ಸಂದರ್ಭ ಡಾಕ್ಟರ್ ಜಿ, ಅಲ್ಲಿ ಇಡೀ ನಮ್ಮ ಹಿಂದೂ ಧರ್ಮದ ಒಂದು ಆ ಟೈಮ್ ಪೂರ ಒಂದು ಇಡೀ ಕ್ರಿಶ್ಚಿಯನ್ ಸಮುದಾಯನ ಎದುರಿಸಿದ್ರಲ್ಲ ಮರ. ಒಬ್ಬ ಹಿಂದುವಾಗಿ ಯೋಚನೆ ಮಾಡಿ, ಅಮೆರಿಕ ಇಡೀ ದೇಶವೇ ಕ್ರಿಶ್ಚಿಯನ್. ಹೌದು. ಅವ್ರನ್ನ ಎದುರಿಸಿ ಹೋದ ಇವರು ಏಕಾಂಗಿಯಾಗಿ ಭಾರತದಿಂದ ಒಬ್ಬರೇ. ಎಂಥ ಒಂದು ತೇಜಸ್ ಇರ್ಬೋದು, ಎಂಥ ಓಜಸ್ ಇರ್ಬೋದು, ಎಂಥ ಪ್ರಯತ್ನ ಇರ್ಬೋದು, ಅದು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಯಾರು ಇಲ್ಲಿವರೆಗೆ ಆಗದ ಒಂದು ಆ ಇತಿಹಾಸ ಆ ಟೈಮಲ್ಲಿ ನಿರ್ಮಾಣ ಆಗಬೇಕಾದ್ರೆ ಡಾಕ್ಟರ್ ಖಂಡಿತ
ಅಂದ್ರೆ ಯಾರು ಹೋಗದ ಸಂದರ್ಭದಲ್ಲಿ, ಯಾರು ಹೇಳದ ಯೋಚನೆ ಮಾಡಲಿಕ್ಕೆ ಆಗದಿದ್ದನ್ನು ಅವರೆಲ್ಲ ಯೋಚಿಸಿ ಗೆದ್ದಿದ್ದಾರೆ. ಇನ್ನೆಂತ